ಮಲೆನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಹೆಸರು ಬಸವರಾಜ್ ಅಂತ. ಸರ್ ನೀರ್ಮನಿ ಗ್ರಾಮ ಅದು. ಕಾರಣ ಏನಪ್ಪ ಅಂದರೆ, ಇವಾಗ ಮುನಿರಾಬಾದ್ ರೈಲ್ವೆ ನಿಲ್ದಾಣ ಬರ್ತಾ ಇದೆಯಲ್ಲ, ಅಲ್ಲಿ ಸ್ಟೋನ್ ಕ್ರಷರ್ ಆಗ್ತಾ ಇದ್ದಾರೆ. ಬೇರೆ ಹೊಲದವರು ಕೊಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ, ಅಲ್ಲಿ ಕೆಲವೊಂದು ಹೊಲಗಳು ಅಕ್ಕಪಕ್ಕದ ಜಮೀನ್ದಾರರು, ಅಂದರೆ ಇವಾಗ ನಮ್ಮ ದೊಡ್ಡಪ್ಪನವರು, ಚಿಕ್ಕಪ್ಪನವರು, ಮಾನವರು ಹೊಲಗಳಿದೆ. 1 ಎಕರೆ 2 ಎಕರೆ 3 ಎಕರೆ ಹೊಲಗಳಿದೆ. ಇವಾಗ ಅದು ಹಾಕೋದ್ರಲ್ಲಿದ್ದ ಧೂಳು ಬರ್ತಾ ಇದೆ. ಧೂಳು ಬ್ಲಾಸ್ಟ್ ಆದ್ರಿಂದ ಕಲ್ಲು ಬರ್ತಾ ಇದೆ. ನಾವು ದಿನನಿತ್ಯ ಪ್ರತಿದಿನ ಬೆಳಿಗ್ಗೆ ಹೋಗ್ತಾ ಇದೀವಿ, ಸಾಯಂಕಾಲ ಬರ್ತಾ ಇದೀವಿ. ಹೆಣ್ಮಕ್ಳು ಇರ್ತಾರೆ ಹೊಲದಲ್ಲಿ, ಬ್ಲಾಸ್ಟ್ ಆಗೋ ಕಲ್ಲಲ್ಲಿ ಏನಾರು ಆಗ್ಬೋದು. ಹಂಗಾಗಿ ಇನ್ನೊಂದೇನೆಂದರೆ, ಇದು ಕೊಡ್ತಂಥ ಸ್ಟೋನ್ ಕ್ರಷರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ನಾವು ಇಲ್ಲೇ ಒತ್ತಾಯ ಮಾಡೋದೇನಪ್ಪ ಅಂದರೆ, ಈ ಭೂ ಯೋಜನಾ ಅಧಿಕಾರಿಗಳು ಏನಿದ್ದಾರಲ್ಲ, ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಯಾರು ಇಲ್ಲಾರ್ದಂಥ ಪ್ರದೇಶದಲ್ಲಿ, ಯಾರಿಗೂ ತೊಂದರೆ ಆಗದ ಪ್ರದೇಶದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು. ಇವಾಗ ಹತ್ತಿ ಇಟ್ಟಿದ್ದಾರೆ, ಮಳೆಗಾಲ ಬಂದಿದೆ, ಮಳೆ ಬಂದು ಕೆಂಪಗಾಗಿದೆ. ಸಾಲ ಮಾಡಿ ಬ್ಯಾಂಕಲ್ಲಿ ಲೋನ್ ತಂದಿರ್ತಾರೆ ರೈತರು. ಇಲ್ಲಿಗೆ ಕೆಂಪಗಾಗಿದೆ, ಹತ್ತೆಲ್ಲ ಹೋಗಿದೆ. ಮೆಣಸಿನಕಾಯಿ ಹೋಗಿದೆ. ಸಾಲ ಮಾಡಿ ತಂದು ಇವತ್ತು ನಾವು ಬೇರೆ ಕಡೆ ಇವತ್ತು ಅದೊಂದು ಏಟ್ ಬಿದ್ದಿದೆ, ಮತ್ತು ಇದು ಏಟ್ ಬೀಳ್ತದೆ. ಹಂಗಾಗಿ ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಆದಷ್ಟು ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ಈ ಸ್ಟೋನ್ ಕ್ರಷರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕೆಂದು ನಾವು ಮುಖಂಡರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದ್ರೆ ಈಗ ಸಣ್ಣ ರೈತರು ಇದ್ದಾರೆ ನಿರ್ಮಾನ್ಯ ಗ್ರಾಮದಲ್ಲಿ, ಅಲ್ಲಿ ಒಂದು ರೀತಿಯಲ್ಲಿ ಏನಂದ್ರೆ ಸ್ಟೋನ್ ಕ್ರಷರ್ ಆಗ್ತಾರೆ ಅಂದ್ರೆ, ರೈಲ್ವೆ ಇಲಾಖೆಯವರು ಸ್ಟೋನ್ ಕ್ರಷರ್ ಆಗ್ತಾರೆ ಅಂದಮೇಲೆ ಎಲ್ಲರ ಅನುಮತಿ ಪಡೆದು ಅಲ್ಲಿ ಎಲ್ಲಾ ರೀತಿಯಲ್ಲಿ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಆ ಕಾರಣಗಳನ್ನು ರಿಪೋರ್ಟ್ ತಗೊಂಡ ಮೇಲೆ ಮಾತ್ರ ಹಾಕ್ಬೇಕು. ಆದ್ರೆ ಡೈರೆಕ್ಟ್ ಈ ರೀತಿ ನೀವು ಆಗ್ತಾ ಇದಾರೆ ಅಂದಮೇಲೆ ಏನಾದ್ರು ರೈತರಿಗೆ, ಸಣ್ಣ ರೈತರನ್ನ ಉತ್ತರ ಮಾಡ್ತಕ್ಕಂಥದ್ದು ಸರ್ಕಾರ ಒಂದು ರೀತಿಯಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಅಂದಮೇಲೆ ಒಂದು ರೀತಿಯಲ್ಲಿ ಸಣ್ಣ ರೈತರು ಹಾಳಾಗ್ಬೇಕಾ? ಇವತ್ತೇನಿಲ್ಲ, ಏನಂದ್ರೆ ಇವತ್ತು ಹೊಲ ನಂದು 1 2 ಎಕರೆ 3 ಎಕರೆ ಇದೆ. ಯಾರೋ ಒಬ್ರು ಬರ್ತಾ ಇದಾರೆ, ದುಡ್ಡು ಕೊಡ್ತಾ ಇದೀವಿ ಅಂತಂದು ಕೇಳ್ತಾ ಇದಾರೆ. ದುಡ್ಡಿನ ಆಮೇಶಿಗೆ ಹೊಲಗಳು ಕೊಡ್ತಾ ಇದಾರೆ. ಬಟ್ ಈ ಹಿಂದೆ ಯಾರಿದ್ದಾರೆ, 1 ಎಕರೆ ಇದ್ದಾರೆ, 2 ಎಕರೆ ಇದ್ದಾರೆ, ಅವ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ ಅಲ್ಲಿರೋಂಥವ್ರಿಗೆ. ಹಂಗಾಗಿ ಏನ್ ಹೇಳ್ತಾ ಇದೀವಿ, ಅವ್ರಿಗೆ ಹೇಳ್ತಾ ಇದೀವಿ ನಾವು, ನಿಮ್ಮ ಹೊಲ ನೀವು ಮಾಡಿಕೆರಿ ಬೇಡನಲ್ಲ. ಅಂದ್ರೆ ಅಲ್ಲಿಂದ ಬರೋಂಥ ಬ್ಲಾಸ್ಟಿಂಗ್ ಅಲ್ಲಿ ಕಲ್ಲುಗಳಾಗಿರ್ಬೋದು, ಧೂಳಾಗಿರ್ಲಿ, ನಮ್ಮ ಹತ್ತಿಗೆ ಆಗಿರ್ಲಿ, ಮೆಣಸಿನಕಾಯಿ ಆಗಲಿ, ಬೆಳೆ ಹಾನಿ ಆಗ್ತಾ ಇದೆ. ಆಲ್ರೆಡಿ ಇಲ್ಲಿ ಮಳೆ ಬಂದು ಇದಾಗಿದೆ. ಹಂಗಾಗಿ ಊರಿಗೆ ಹತ್ರನೂ ಇದೆ. ಹಂಗಾಗಿ ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿಸ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಹೆಸರು ಯಾವ ಸರ್ ನಿಮ್ದು? ಹೌದಾ, ಏನು ಸರ್ ಇಲ್ಲಿ ತಸ್ಲಪ್ಸಿಗೆ ಯಾಕೆ ಬಂದ್ರಿ? ತಸ್ಲಪ್ಸಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಕಂಕರ್ ಮಿಷನ್ ನಾವು ಹಾಕಿದ್ದಾರೆ ನಮ್ಮ ಜಮೀನುಗಳಿಗೆ. ಎಲ್ಲಿ ಹಾಕಿದ್ದಾರೆ? ನಮ್ಮ ಜಮೀನು ಪಕ್ಕದಲ್ಲಿ. ಎಷ್ಟನೇ ಸರ್ವೆ ನಂಬರ್ ನಿಮ್ದು? 78 ಸರ್ವೆ ನಂಬರ್. ಯಾವ ಏರಿಯಾ? ನೀರ್ಮನಿ ಏರಿಯಾ. ಅಲ್ಲಿ ಹಾಕಿದಾರಾ? ಈಗ ಸಮಸ್ಯೆ ಏನಾಗಿದೆ? ಸಮಸ್ಯೆ ಅವರು ಬ್ಲಾಸ್ಟ್ ಮಾಡಿದಾಗ ಕಲ್ಲುಗಳು ಬೀಳ್ತವೆ, ಧೂಳುನು ಬರ್ತದೆ, ಮತ್ತೆ ನಾನಾ ತರಗತಿಯಿಂದ ತೊಂದರೆ ಆಗ್ತದ. ಅಲ್ಲ ಸರ್, ಈಗ ನೀವು ರೈತರಿದ್ರಿ, ಸಣ್ಣ ರೈತರಿದ್ರಾ? ಸಣ್ಣ ರೈತ. ಎಷ್ಟು ಎಕರೆ ಇದೆ ನಿಮ್ದು? 8 ಎಕರೆ ಐತ್ರಲ್ಲಿ. 8 ಎಕರೆ ಇದೆ. ಅಲ್ಲ, ಈ ರೀತಿ ಇದರ ಅಂದ್ಮೇಲೆ ಮತ್ತೆ ಸಮಸ್ಯೆ ಆಯ್ತು. ಬೆಳೆ ಹೇಗೆ ಇದೆ? ಬೆಳೆ ಇದಾಗಕತ್ತಿದೆ. ಏನಾಗ್ತದೆ? ಧೂಳು ಬಿದ್ದು ಕಲ್ಲುಗಳು ಬ್ಲಾಸ್ಟ್ ಆದ ಕಲ್ಲುಗಳು ಬಂದು ಎಲ್ಲ ಇದಾಗಕತ್ತಿದ್ರಿ. ಅಲ್ಲ ಸರ್, ಈಗ ಮತ್ತೆ ನಿಮ್ ಕಷ್ಟ ಕೇಳೋರು ಯಾರು ಸರ್? ಕಷ್ಟ ಕೇಳೋರು ಯಾರಿಲ್ಲ ರೀ. ಹೌದಾ? ಅಲ್ಲ ಸರ್, ಈಗ ಏನಂತಂದ್ರೆ, ನೀವು ರೈತರಿದ್ದೀರಿ, ಈ ರೀತಿ ಕಲ್ಲು ಹಾಕಿ ಕಲ್ಲುಗೋಸ್ಕರ ಇದು ಮಾಡಿದ್ರೆ ಪರ್ಮಿಷನ್ ಎಲ್ಲ ತಗೊಂಡಿದಾರ ಅವರು ತಗೊಂಡಿಲ್ರಿ ನಮ್ಮ ಕಡ್ಲಿದ್ದ. ನಿಮ್ ಕಡೆಯಿಂದ ಏನು ತಗೊಂಡಿಲ್ಲ. ಮತ್ತೆ ನಿಮ್ಗೆ ರೈತರಿಗೆ ಅನಾಹುತ ಆದ್ರೂ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರು? ಮಾಡ್ತಾರೆ. ಮತ್ತೆ ಹೆಂಗ್ ಸರ್ ಈ ರೀತಿ ಆದ್ರೆ ಮತ್ತೆ ನಿಮ್ಗೆ ಕೇಳೋರು ಯಾರು? ಕಂದಾಯ ಇಲಾಖೆ ಏನು ಕೇಳಿದಾರ? ಕೇಳಿಲ್ಲ ಸರ್. ಈಗ ನಿಮ್ಮ ನಿರ್ಧಾರ ಎಲ್ಲಾರು ಬಂದಿರಲ್ಲ ಏನೀಗ? ತಹಸೀಲ್ದಾರಿಗೆ ಮನೆ ಸಲ್ಲಿಸ್ಬೇಕಂತ ಬಂದಿವ್ರಿ. ಮತ್ತೆ ಮುಂದೆ ಎಲ್ಲ ರೈತರು ಪಕ್ಕದಲ್ಲಿ ಇದ್ದವ್ರು ಎಲ್ಲರೂ ಬಂದಿವಿ. ಹೆಸರು? ಜಲ್ಲಿ ವೆಂಕಯ್ಯ ನಾಯಕ್ ಅಂತ ಹೇಳಿ ನಮ್ಮ ಹೆಸರು. ಸರ್ ಏನು ರೈತರ ಜೊತೆಗೆ ಬಂದಿದ್ರಿ, ಏನು ಸಮಸ್ಯೆ? ಏನಿಲ್ಲ ಸರ್, ಇದು ಮುನಿರಾಬಾದ್ ಒಂದು ರೈಲ್ವೆ ಒಂದು ಕಾಮಗಾರಿ ನಿರ್ಮಾಣದಲ್ಲಿ ನಡೀತಾ ಇದೆ ಸರ್. ಅಲ್ಲಿ ನಡೆಯುವಂತ ಒಂದು ಪ್ಲೇಸ್ಗಳಲ್ಲಿ ಸರ್ವೆ ನಂಬರ್ 78 ಸರ್ವೆ ನಂಬರ್ 71 ಮಧ್ಯೆ ಒಂದು ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್. ಅದೆಷ್ಟಿದೆ ಅಂದ್ರೆ ಒಂದು 1/2 ಎಕರೆ ಇರ್ಬೋದು ಸರ್. ಆ 1/2 ಎಕರೆಯಲ್ಲಿ ನಾವು ವಿಚಾರಣೆ ಮಾಡಿದ್ವಿ ಸರ್, ರೈಲ್ವೆ ಅವ್ರನ್ನ ವಿಚಾರಣೆ ಮಾಡಿದ್ವಿ. ಧನಂಜಯ ಅನ್ನೋರೊಬ್ರು ಅಲ್ಲಿ ವರ್ಕರ್ಸ್ ಇದಾರೆ ಸರ್, ಇಂಜಿನಿಯರಿಂಗ್ ವರ್ಕರ್ ಇದ್ದಾರೆ. ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಆ ಒಂದು ಲ್ಯಾಂಡ್ ಮಣ್ಣನ್ನು ಮಾತ್ರ ರೈಲ್ವೆಗೆ ಉಪಯೋಗ ಮಾಡ್ತದೆ ಅಂತೇಳಿ ನಮ್ಮ ಗಮನಕ್ಕೆ ತಂದ್ರು ಸರ್. ಅದಾದ ನಂತರ ಆ ಗ್ರಾಮದ ಸರ್ವೆ ನಂಬರ್ 8 ಪಕ್ಕದಲ್ಲಿ ಆ ರೈಲ್ವೆಗೆ ಕೊಟ್ಟಂತಹ ಒಂದು ಭೂಮಿ ಏನಿದೆ ಸರ್, ಆ ಭೂಮಿ ವ್ಯವಸ್ಥಾಪಕನ ಅಂದ್ರೆ ಚೇರ್ಮನ್ ಎಲ್ಲಪ್ಪರ ಅಂತ ಅವ್ರ ಹೆಸರು ಸರ್. ಅವ್ರನ್ನ ವಿಚಾರಣೆ ಮಾಡಿದಾಗ ಏನಿಲ್ಲ, ಆ ಹೊಲವನ್ನ ಕ್ಲೀನ್ ಮಾಡಿಸ್ಲಿಕ್ಕೆ, ಆ ಬಂಡೆ ಓಡಿಸ್ಲಿಕ್ಕೆ ನಾವು
ಕ್ಲೀನ್ ಮಾಡಿಸ್ತಾ ಇದೀವಿ ಅಂತೇಳಿ ಅವತ್ತಿನ ದಿನ ನಮ್ಮ ಗಮನಕ್ಕೆ ಹರಿಸಿದ್ರು ಸರ್ ಅವರು. ಹರಿಸಿದಾಗ ಇವತ್ತಿನ ದಿನ ಸಡನ್ಲಿ ನಮ್ಮ ಗ್ರಾಮದ ರೈತರನ್ನ ನಾವು ತಹಸೀಲ್ದಾರ್ ಆಫೀಸಲ್ಲಿ ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ಇದಾಯ್ತು ಸರ್. ಯಾಕಂದ್ರೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಹೊಲಗಳಲ್ಲಿ ಏನಿದೆ ಸರ್ 1 ಎಕರೆ 2 ಎಕರೆ ಅಥವಾ ಎಕರೆ ಸರ್, ಅರ್ಧ ಎಕರೆ ಸಣ್ಣ ಪುಟ್ಟ ರೈತರು ಸರ್, ಸಣ್ಣ ರೈತರು ಇದ್ದಾರೆ. ಈ ಒಂದು ಕೆಲಸದಿಂದ ಸರ್ ಆ ಒಂದು ಹೊಲಗಳಿಗೆ ಭೂಮಾಲಿನ್ಯ ಸರ್, ಭೂಮಾಲಿನ್ಯ ಆಗತಕ್ಕಂಥದ್ದು ಇದೆ ಸರ್. ಯಾಕಂದ್ರೆ ದೊಡ್ಡ ರೈತರಿದ್ರೆ ಅದೇನು ಕಾಣಂಗಿಲ್ಲ ಸರ್, 1 ಎಕರೆ 2 ಎಕರೆ ಹೋದ್ರದ್ರಲ್ಲಿ ಈಗ ಇರುವಂತ 1 ಎಕರೆ 2 ಎಕರೆ ಇದ್ದವರು ಆ ಒಂದು ಕೆಲಸದಿಂದ ಅವ್ರಿಗೆ ಬಹಳ ತೊಂದರೆ ಆಗುತ್ತೆ ಸರ್. ಅದಕ್ಕಾಗಿ ಅದನ್ನ ಬೇರೊಂದು ಕಡೆ ಸ್ಥಳಾಂತರ ಮಾಡಬೇಕಾಗಿ ಈ ಒಂದು ಜನರ ಮೂಲಕ ನಾವು ತಹಸೀಲ್ ಆಫೀಸ್ಗೆ ಭೇಟಿ ಕೊಟ್ಟಿದ್ದೀವಿ. ಅಲ್ಲ ಸರ್, ಈಗ ಅಲ್ಲಿ ಸ್ಟೋನ್ ಕ್ರಷರ್ ಹಾಕುವುದರಿಂದ ಯಾವ ರೀತಿ ತೊಂದರೆ ಆಗ್ತದೆ ಸರ್ ರೈತರಿಗೆ? ಸರ್ ಇನ್ನೊಂದು ಫಸ್ಟು ಭೂಮಿ ಕೆಡ್ತಾವ ಸರ್, ರೈತರು ಸಣ್ಣ ಪುಟ್ಟ ಭೂಮಿಗಳು ಕೆಟ್ಟು ಹೋಗ್ತಾವ್ರಿ. ವಾಯು ಮಾಲಿನ್ಯ ಮತ್ತೆ ಇನ್ನೊಂದು ಜಲ ಮಾಲಿನ್ಯ ಸರ್. ಅಲ್ಲಿ ಅಕ್ಕಪಕ್ಕದಲ್ಲಿ ನೀರು ಎಲ್ಲ ಪಶುಗಳಿಗೆ, ದನ ಕರುಗಳಿಗೆ ನೀರು ಕುಡಿಲಿಕ್ಕೆ ಏಕೈಕ ಸ್ಥಳ ಅಂದ್ರೆ ಅದೇ ಸರ್ ಮೇನ್ ಇರುವಂತದಲ್ಲಿ. ಆ ಒಂದು ಪ್ಲೇಸ್ ಅಲ್ಲಿ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗುತ್ತೆ ಸರ್. ಹಂಗೆ ವಾಯು ಮಾಲಿನ್ಯ ಆಗುತ್ತೆ ಸರ್. ಮಿನಿಮಮ್ ಅರ್ಧ ಕಿಲೋಮೀಟರ್ ದೂರನೇ ಮಾತ್ರ ಇದೆ ಸರ್ ನಿರ್ಮಾನ್ಯ ಗ್ರಾಮಕ್ಕಲ್ಲಿ. ಆ ಸ್ಟೋನ್ ಹಾಕೋದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಸರ್. ಅದು ಊರಿಗೆ ಜನರಿಗೂ ಕೂಡ ಡೆಸ್ಟ್ ಬರೋದ್ರಿಂದ ಎಲ್ಲ ರೀತಿಯ ಆರೋಗ್ಯಕ್ಕೂ ಪೆಟ್ಟು ಬೀಳುತ್ತೆ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಸರ್ ಇಲ್ಲಿ. ಅಲ್ಲ ಸರ್, ಈ ರೀತಿ ಆದ್ರೆ ಮತ್ತೆ ರೈತರು ಕೂಡ ಒಂದು ರೀತಿಯಲ್ಲಿ ಸಣ್ಣ ರೈತರಿಗೆ ಅನ್ಯಾಯ ಆದ್ರೂ ಚಿಂತಿಲ್ಲ, ಒಂದು ರೀತಿಯಲ್ಲಿ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲಿ ಬಂದಿತ್ತು ಸರ್ ಸರ್ಕಾರ? ಹೇಳಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ಹೇಳಕ್ ಆಗ್ಲಾರ್ದಷ್ಟು ನಮ್ದು ಕಠಿಣ ಪರಿಸ್ಥಿತಿ ಸರ್ ಸಣ್ಣ ರೈತರು. ಇಲ್ಲಿ ಸಣ್ಣ ರೈತರನ್ನ ಲೆಕ್ಕಕ್ಕೆ ತಗೊಳ್ಳಕ್ಕಾಗ್ಲಾರ್ದಷ್ಟು ಒಂದು ಆಡಳಿತಾಧಿಕಾರಿಗಳನ್ನ ನಾವು ಬಹಳ ಸಲ ನೋಡಿದೀವಿ ಸರ್. ಇವತ್ತಿನ ದಿನ ನಾವೆಲ್ಲ ಒಂದು ಗ್ರಾಮಗಳಲ್ಲಿ ನೋಡ್ತಾ ಇದೀವಿ. ಇವತ್ತಿನ ದಿನ ನಮ್ಮ ಗ್ರಾಮಕ್ಕೆ ಬಂದಿದೆ ಸರ್. ಅದು ನಮ್ಮ ದುರದೃಷ್ಟ ಸರ್ ಅದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.